ದೇವಾಲಯ ನಿರ್ಮಾಣಕ್ಕೂ ಮೊದಲು ವಾಸ್ತುವಿಧಿಯ ಪರಿವೀಕ್ಷಣೆಯಲ್ಲಿ 64 ಅಡಿ ಅಗಲ ಜಾಗದಲ್ಲಿ ಒಂದು ಚತುಷ್ಕೋಣ ಭೂಮಂಡಲವನ್ನು ಮಾಡಿಕೊಳ್ಳಬೇಕು. ಅದಕ್ಕೆ 48 ತುಂಡು ಗೋಡೆಯನ್ನು ಕಟ್ಟಬೇಕು. 4 ದಿಕ್ಕುಗಳಲ್ಲಿ ಒಟ್ಟು 12 ದ್ವಾರಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು. ಮನುಷ್ಯರ ಹಾಗೆ ದೇವಾಲಯಕ್ಕೂ ಕೂಡ ತೊಡೆ ಇರುತ್ತದೆ. ಇದು ಮನುಷ್ಯನ ತೊಡೆಗಿಂತ 2.5 ಪಟ್ಟು ಹೆಚ್ಚು ಎನ್ನುವಂತೆ ಇರುತ್ತದೆ. ಇದರ ಮೇಲೆ ಗರ್ಭಗುಡಿಯನ್ನು ನಿರ್ಮಿಸಲಾಗುತ್ತದೆ. ಇದನ್ನು ನಿರ್ಮಿಸಿ 3 ಅಥವಾ 5 ಭಾಗವನ್ನು ಮಾಡಬೇಕು. ತೊಡೆಯಂತ ಕಂಬಗಳ ಮೇಲೆ ನಿರ್ಮಿಸಲಾಗುವ ಗರ್ಭಗುಡಿಯ ಭಾಗ ಸವಿಸ್ತಾರವಾಗಿ ಇರುವುದರಿಂದ ಕಟ್ಟಡವನ್ನು ಸೂಂಕ್ರಾಂಫಿ ಎನ್ನುತ್ತಾರೆ. ಗರ್ಭಗುಡಿಯ ದ್ವಾರದ ಎತ್ತರ ಶಿಖರದ ಎತ್ತರದಲ್ಲಿ ಅರ್ಧದಷ್ಟು ಇರಬೇಕು. 4 ಶಿಖರಗಳನ್ನು ತಯಾರು ಮಾಡಿ ಅದಕ್ಕೆ 3ನೇ 4 ಭಾಗದಲ್ಲಿ ಬಂಧನವನ್ನು ಮಾಡಬೇಕು. 4ನೇ ಭಾಗದಲ್ಲಿ ಶಿಖರದ ಕಂಠ ಮತ್ತು ಅಗ್ರಭಾಗವನ್ನು ನಿರ್ಮಿಸಬೇಕು. 4 ಶಿಖರಗಳಲ್ಲಿ ಮೇಲೆ ಇರುವ ಭಾಗವನ್ನು ಘಂಟ ಭಾಗ ಎಂದು ಕರೆಯುತ್ತಾರೆ. ಇನ್ನೊಂದು ರೀತಿಯಾಗಿ ಕೂಡ ಮಾಡಬಹುದು. ಭವನವನ್ನು ನಿರ್ಮಾಣ ಮಾಡಲು ನಿಗದಿಪಡಿಸುವ ಭೂಮಿಯನ್ನು 16 ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ 4ನೇ ಭಾಗದಲ್ಲಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ ಉಳಿದ 12 ಭಾಗಗಳನ್ನು ಸುತ್ತುಗೋಡೆಯಿಂದ ಕಟ್ಟಿ ಆವರಿಸಬೇಕು. ಈ 4ನೇ ಭಾಗದ ಎತ್ತರಕ್ಕೆ ಹೊಂದಿಕೊಳ್ಳುವಂತೆ ಉಳಿದ ಎಲ್ಲ ಭಾಗಗಳ ಅಳತೆಗಳನ್ನು ನಿರ್ಧಾರವಾಗುತ್ತದೆ. ಭಿತ್ತಿ ಶಿಖರ ಗೋಡೆಗೆ 2 ಪಟ್ಟು ಎತ್ತರದಷ್ಟಿರಬೇಕು. ಪ್ರದಕ್ಷಿಣ ಭಾಗ ಶಿಖರದ ಎತ್ತರದಲ್ಲಿ 4ನೇ 1 ಭಾಗ. ದೇವ ಪ್ರಕಾರದಲ್ಲಿ 4 ದಿಕ್ಕುಗಳಲ್ಲಿ ಹೊರಗೆ ಹೋಗುವುದಕ್ಕೆ ದ್ವಾರಗಳು ಇರಬೇಕು. ದ್ವಾರ ಗರ್ಭಗುಡಿ ಅಳತೆಯ 5ನೇ 1 ಭಾಗದಷ್ಟು ಇರಬೇಕು. ಗರ್ಭಗುಡಿಯಲ್ಲಿ ಪ್ರತಿಯೊಂದು ಭಾಗದ ಅಳತೆಯು ವಾಸ್ತುಶಾಸ್ತ್ರಕ್ಕೆ ಹೊಂದಿಕೊಳ್ಳುವಂತೆ ಇರಬೇಕು. ಯಾವುದೇ ರೀತಿಯ ವ್ಯತ್ಯಾಸ ಬರಬಾರದು. ಇನ್ನು ಲಿಂಗ ನಿರ್ಮಾಣದ ಪರಿಮಾಣ, ಲಿಂಗದ ಅಳತೆಯನ್ನು ಹೊಂದಿಕೊಳ್ಳುವಂತೆ ಅದರ ಪೀಠದ ಅಳತೆಯೂ ಇರಬೇಕು. ಪೀಠ ಭಾಗಕ್ಕೆ 2 ಪಟ್ಟಿನಂತೆ ಅದರ 4 ಭಾಗದಲ್ಲಿ ಗರ್ಭಭಾಗ ಇರಬೇಕು. ಪೀಠ ಗರ್ಭವನ್ನು ಅನುಸರಿಸಿ ಅದಕ್ಕೆ ಗೋಡೆ, ಆ ಗೋಡೆಯ ವಿಸ್ತೀರ್ಣದಲ್ಲಿ ಅರ್ಧ ಭಾಗದಷ್ಟು ಅಳತೆ ಲಿಂಗ ಭಾಗಕ್ಕೆ ಜಂಗ ಭಾಗವನ್ನು ಕಟ್ಟಬೇಕು. ಇದಕ್ಕೆ 2ರಷ್ಟು ಎತ್ತರ ಶಿಖರಕ್ಕಿರಬೇಕು. ದ್ವಾರಗಳು 6 ಅಡಿ 4 ಹಸ್ತಗಳಷ್ಟಿರಬೇಕು. ಇದರ ವಾಸ್ತುಶಾಸ್ತ್ರ ಹೇಳುವ ಅಷ್ಟಭಾಗ. ದ್ವಾರದ ಹಾಗೆ ಪೀಠದ ಮಧ್ಯಭಾಗವೂ ಕೂಡ ಶಾಸ್ತ್ರಯುಕ್ತವಾಗಿರಬೇಕು. ಪಾದಿಕ, ಶೇಷಿಕ, ಬಿತ್ತ ದ್ವಾರಗಳ ಪರಿಣಾಮಗಳನ್ನು ಅನುಸರಿಸಿ ಅರ್ಧ ಪರಿಮಾಣ ದೂರದಲ್ಲಿ ಎಲ್ಲವನ್ನು ನಿರ್ಮಾಣ ಮಾಡಬೇಕು. ಆ ಗರ್ಭಭಾಗದ ವಿಸ್ತೀರ್ಣಕ್ಕೆ ಸಮಾನವಾಗಿ ಮಂಟಪದ ಕಾಲುಗಳು ಭಾಗವನ್ನು ನಿರ್ಮಾಣ ಮಾಡಿ ಅದಕ್ಕೆ 2ರಷ್ಟು ಎತ್ತರದ ಪರಿಮಾಣದಲ್ಲಿ ಉನ್ನತವಾದ ಶಿಖರ ಭಾಗವನ್ನು ಕಟ್ಟಬೇಕು. ಸುಕಾಂಫ್ರಿ ಭಾಗವನ್ನು ಇದೇ ರೀತಿಯಾಗಿ ಕಟ್ಟಿ ಮೇಲಿನ ದ್ವಾರವನ್ನು ಎತ್ತರದಲ್ಲಿಡಬೇಕು. ಪ್ರಕಾರದಲ್ಲಿ 4 ಕಡೆಗಳಲ್ಲಿ 1 ಅಡಿಯಷ್ಟು ಬುನಾದಿಯನ್ನು ಹಾಕಿ ಇಟ್ಟುಕೊಂಡಿರಬೇಕು. ಇದನ್ನು ನೇಮಿ ಎಂದು ಕೂಡ ಕರೆಯುತ್ತಾರೆ. ಗರ್ಭಗುಡಿಗೆ ಈ ನೇಮಿ 2ರಷ್ಟಿರಬೇಕು. ಪ್ರಹರಿ ಗೋಡೆಗೆ 2ರಷ್ಟು ಎತ್ತರದಲ್ಲಿ ಶಿಖರ ಇರಬೇಕು. ಲಕ್ಷಣಕ್ಕೆ ತಕ್ಕಂತೆ ಪ್ರಕಾರಗಳು ಅನೇಕ ರೀತಿಯಾಗಿರುತ್ತವೆ. ಇವು ವೈರಾಜ, ಪುಷ್ಪಕ, ಕೈಲಾಸ, ಮಾಲಿಕ, ಮಾಣಿಕ, ತ್ರಿವಿಷ್ಟಪ. ಇವು ಕ್ರಮವಾಗಿ ಚತುರಸ್ರ, ಆಯತ, ವೃತ್ತ, ವೃತ್ತಾಯತ, ಅಷ್ಟಕೋನಾಕಾರದಲ್ಲಿ ಇರುತ್ತವೆ. ವೈರಾಜ ಎನ್ನುವ ಪ್ರಕಾರದಲ್ಲಿ ಮತ್ತೆ 9 ರೀತಿಯಾದ ಚತುಷ್ಕೋನ ರೀತಿಯಲ್ಲಿ ಪ್ರಾಕಾರಗಳನ್ನು ನಿರ್ಮಿಸಲಾಗುತ್ತದೆ. ಅವು ಮೇರು, ಮಂದರ, ವಿಮಾನ, ಭದ್ರಕ, ಸರ್ವತೋಭದ್ರ, ರೋಚಕ, ನಂದನ, ನಂದೀವರ್ಧನ, ಶ್ರೀವತ್ಸ, ಪುಷ್ಪಕ ಎನ್ನುವ ಹೆಸರಿನ ಪ್ರಕಾರದ ನಿರ್ಮಾಣ ಕಲೆಯಲ್ಲಿ ಇನ್ನು 9 ರೀತಿಯಾದದ್ದು ಇವೆ. ವಲಪಿ, ಗೃಹರಾಜ, ಶಾಲಾಗೃಹ, ಮಂದಿರ, ವಿಮಾನ, ಬ್ರಹ್ಮಮಂದಿರ, ಭವನ, ಉತ್ತಂಬ, ಶಿವಾಕ್ಯವೇಶ. ಕೈಲಾಸ ಪ್ರಕಾರ ನಿರ್ಮಾಣ ಕಲೆಯಲ್ಲಿ ವಲಯ, ದುಂದುಬಿ, ಪದ್ಮ, ಮಹಾಪದ್ಮ, ಮುಕುಲಿ, ಪುಷ್ಪೇಶ, ಶಂಖ, ಕಲಶ, ಗುಹಾವೃಕ್ಷ ಎನ್ನುವ ಪ್ರಕಾರಗಳು ಹುಟ್ಟಿಕೊಂಡಿವೆ. ಹಾಗೆಯೇ ಗಜ, ವೃಷಭ, ಹಂಸ, ಗರುಡ, ಸಿಂಹ, ಸಮ್ಮುಖ, ಭೂಮುಖ, ಭೂಧರ, ಶ್ರೀಜಯ, ಪೃಥವೀಧರ ಇವು ಮಾಲಿಕ ಎನ್ನುವ ವೃತ್ತಾಯುಕ್ತ ಪ್ರಕಾರದ ಕಲಾ ಪ್ರಕಾರಗಳು. ಹಾಗೆಯೇ ತ್ರಿವಿಷ್ಟಪ್ಪ ಶಿಲ್ಪಕಲೆಯಿಂದ ವಜ್ರ, ಚಕ್ರ, ಮುಷ್ಟಿಕವಬ್ರು, ವಕ್ರಸ್ವಸ್ತಿಕ, ಗಧ, ಖಡ್ಗ, ಶ್ರೀವಕ್ಷ, ವಿಜಯಶ್ವೇತ ಪ್ರಕಾರವಾದ ಪ್ರಕಾರಗಳನ್ನು ನಿರ್ಮಿಸಲಾಗುತ್ತದೆ. ಇವಿಷ್ಟು ಅಲ್ಲದೆ ತ್ರಿಕೋನ, ಪದ್ಮಕಾರ, ಅರ್ಧಚಂದ್ರಕಾರ, ಚತುಷ್ಕೋನ, ಷೋಡಶ ಕೋನಗಳಿರುವ ಪ್ರಕಾರಗಳನ್ನು ಒಂದು ನಿರ್ದಿಷ್ಟವಾದ ಫಲಕ್ಕೋಸ್ಕರ ಕ್ರಮವಾಗಿ ರಾಜ್ಯ, ಐಶ್ವರ್ಯ, ಆಯುವರ್ಧನ, ಪುತ್ರಲಾಭ, ಸ್ತ್ರೀ ಪ್ರಾಪ್ತಿಗೋಸ್ಕರ ಪ್ರತ್ಯೇಕ ಮಂಟಪದ ಜೊತೆಗೆ ನಿರ್ಮಿಸುತ್ತಾರೆ. ಮುಖ್ಯ ದ್ವಾರದ ಸ್ಥಾನದಲ್ಲೇ ಧ್ವಜಸ್ತಂಭವನ್ನು, ಗರ್ಭಗೃಹವನ್ನು ನಿರ್ಮಾಣ ಮಾಡಬೇಕು. ಸೂತ್ರದಂತೆ ಜಾಗರೂಕತೆಯಿಂದ ಅಳತೆ ಮಾಡಿ ಸರಿಸಂಖ್ಯೆಯ ಗುಣತದಂತೆ ಮಂಟಪಗಳನ್ನು ನಿರ್ಮಿಸಿ ಅದರಲ್ಲಿ 4ನೇ 1 ಅಳತೆಯಂತೆ ಒಂದು ಭದ್ರಗೃಹವನ್ನು ನಿರ್ಮಿಸಬೇಕು. ಭದ್ರಗೃಹದಲ್ಲಿ ಕಿಟಕಿಗಳು ಇರುವುದಿಲ್ಲ. ಪ್ರಾಕಾರದಲ್ಲಿ ಏರ್ಪಾಡು ಮಾಡುವ ಲತಾ ಮಂಟಪದ ಭೂಮಿಯನ್ನು ಎತ್ತರವಾಗಿ ಅನೇಕ ಬಣ್ಣಗಳಿಂದ ಮಾಡಬೇಕು. ಪರಿಮಾಣ ಲೆಕ್ಕಗಳ ಅವಶ್ಯಕತೆ ಇರುವುದಿಲ್ಲ. ಕಸೂತಿ ರೇಖೆಗಳಿಂದ ಅಲಂಕಾರ ಮಾಡಬೇಕು. ಪ್ರಾಕಾರಕ್ಕೆ ಆಧಾರವಾದ ಭೂಮಿಯ 4 ದಿಕ್ಕುಗಳಲ್ಲಿ 4 ದ್ವಾರಗಳ ಸಹಿತವಾಗಿ 4 ಮಂಟಪಗಳಿಂದ ಸುಶೋಭಿತವಾಗಿ ಇರಬೇಕು. 3 ಕಂಬಗಳಿಂದ ವಿಶಾಲವಾಗಿರುವ ಪ್ರಾಕಾರವನ್ನು ಮೇರು ಪ್ರಾಕಾರ ಎನ್ನುತ್ತಾರೆ. ಇದು ಉತ್ತಮವಾದದ್ದು. ಇದರಲ್ಲಿ ಪ್ರತಿಯೊಂದು ಮಂಟಪಕ್ಕೂ ಹೊಂದಿಕೊಂಡಂತೆ ಭದ್ರಗೃಹಗಳು ಇರಬೇಕು. ಇಷ್ಟೇ ಅಲ್ಲದೆ ಇನ್ನು ಅನೇಕ ರೀತಿಯಾದ ದೇವ ಪ್ರಕಾರಗಳಿವೆ. ಸ್ವಯಂಭೂ ದೇವತೆಗಳಿಗೆ ನಿರ್ಮಾಣ ಮಾಡುವ ಪ್ರಾಕಾರಗಳಿಗೆ ಅಷ್ಟೇನು ನಿಯಮಗಳು ಇರುವುದಿಲ್ಲ. ಚೌಕಾಕೃತಿಯ ದೇವಾಲಯಗಳಲ್ಲಿ ಚಂದ್ರಶಾಲೆ ಹೊಂದಿಕೊಂಡಿರುವ ಸ್ಥಳ ಇರಬೇಕು. ಅದಕ್ಕೆ ಎದುರು ಆ ಭಾಗದಲ್ಲಿ ಆಯಾ ದೇವತೆಗಳ ವಾಹನಗಳಿಗೆ ಲಘು ಮಂಟಪಗಳನ್ನು ನಿರ್ಮಾಣ ಮಾಡಬೇಕು. ದೇವ ಪ್ರಕಾರದಲ್ಲಿ ದ್ವಾರಕ್ಕೆ ಎದುರಾಗಿ ನಾಟ್ಯ ಮಂಟಪ ಇರಬೇಕು. ದ್ವಾರಪಾಲಕರ ವಿಗ್ರಹಗಳು ಶಾಸ್ತ್ರೋಕ್ತವಾಗಿ ಅದನ್ನ ಮಾಡಬೇಕು. ದೇವಾಲಯದ ಹತ್ತಿರದಲ್ಲೇ ಇಲ್ಲಿ ಕೆಲಸ ಮಾಡುವ ಜನಗಳಿಗೆ ಮನೆಗಳು ಇರಬೇಕು.
ನಮ್ಮ ದೇವಾಲಯಗಳು ಕಲೆಗಳಿಗೆ ಕೇಂದ್ರ ಸ್ಥಾನ. ನಾಟ್ಯ, ಸಂಗೀತ ನಿರಂತರವಾಗಿ ಮಕ್ಕಳಿಗೆ ಹೇಳಿಕೊಡುತ್ತಿರಬೇಕು. ಸಂಸ್ಕೃತ ವ್ಯಾಕರಣ, ಇತರ ಭಾಷೆಗಳ ವ್ಯಾಕರಣವನ್ನು ಗುರುಗಳು ಅಲ್ಲಿ ಉಚಿತವಾಗಿ ಬೋಧನೆ ಮಾಡಿ ದೇವರಿಗೆ ಆತ್ಮಬಂಧುವಿನಂತೆ ಹತ್ತಿರವಾಗಬೇಕು. ವಿದ್ಯಾಲಯಗಳಲ್ಲಿ ಸಂಬಳವನ್ನು ತೆಗೆದುಕೊಂಡು ವಿದ್ಯೆ ಹೇಳಿಕೊಡುವುದು ವಿದ್ಯೆದಾನ ಎನಿಸಿಕೊಳ್ಳುವುದಿಲ್ಲ. ಪ್ರಪಂಚದ ಎಲ್ಲಾ ವಿದ್ಯೆಗಳನ್ನು ಅಲ್ಲದಿದ್ದರೂ ತಮಗೆ ತಿಳಿದಿರುವ ಅಲ್ಪ ವಿದ್ಯೆಯನ್ನು ಅರ್ಹರಾದ ವಿದ್ಯಾರ್ಥಿಗಳಿಗೆ ಕಲಿಸುವ ಮೂಲಕ ಗುರುಗಳು, ಟೀಚರ್ಸ್, ಪ್ರೊಫೆಸರ್ಸ್ ಸಾರ್ಥಕತೆ ಪಡೆದುಕೊಳ್ಳುತ್ತಾರೆ. ದೇವಾಲಯವನ್ನು ನಿರ್ಮಿಸುವ ಸಮಯದಲ್ಲಿ ವಿದ್ಯಾಲಯಕ್ಕೆ ಬೇಕಾಗುವ ಜಾಗವನ್ನು ನಿಗದಿಪಡಿಸಿ ಆ ವಾತಾವರಣವನ್ನು ಹಿಂದೂ ಧರ್ಮವು ಸೃಷ್ಟಿ ಮಾಡುತ್ತದೆ. ಭಕ್ತಿ ಪೂಜೆಗಳಿಗೆ ಎಷ್ಟು ಪ್ರಾಧಾನ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಿದ್ಯಾರ್ಜನೆಗೆ ಹಿಂದೂ ಧರ್ಮದಲ್ಲಿ ಕೊಡಲಾಗುತ್ತದೆ.